ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಈಶಾ ದೇವಾಲಯ ಮಾರ್ಗದಲ್ಲಿ ಮುಂದುವರೆದ ಅಪಘಾತಗಳ ಸರಣಿ. ಇಂದು ನಡೆದ ಭೀಕರ ಅಪಘಾತದಲ್ಲಿ ಆವಲಗರ್ಕಿ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಪ್ರಕಾಶ್ ಸ್ಥಳದಲ್ಲೇ ಸಾವು. ಬೈಕ್ ಕಾರಿನ ನಡುವೆ ನಡೆದ ಭೀಕರ ದುರಂತ. ನಮ್ಮ ಚಿತ್ರಾವತಿ ನದಿ ನಮ್ಮ ಭಾಗ್ಯನಗರದ ಹಕ್ಕು ಘೋಷಣೆಯೊಂದಿಗೆ ಹೋರಾಟಕ್ಕಿಳಿದ ಸಮಾನ ಮನಸ್ಕರು. ಚಿತ್ರಾವತಿ ನದಿಯನ್ನು ಕಲುಷಿತಗೊಳಿಸುವುದನ್ನು ತಡೆಯಲು ಒತ್ತುವರಿ ತೆರವುಗೊಳಿಸಲು ಹಿರಿಯ ವಕೀಲ ಎಜೆ ಸುಧಾಕರ್ ಒತ್ತಾಯ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರಿಂದ 5 ಕೋಟಿ ಸಸಿ ನೆಡುವ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಚಾಲನೆ. ಜೂನ್ 13ಕ್ಕೆ ಮುದ್ದೇನಹಳ್ಳಿಯಲ್ಲಿ 5 ಲಕ್ಷ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಕ್ರಮ ಒತ್ತುವರಿ ಶೀಘ್ರವೇ ತೆರವು. ಕೆರೆ ಕುಂಟೆಗಳ ತೆರವು ಕಾರ್ಯಾಚರಣೆಗೆ ಸಿದ್ಧತೆ. ಶಿಡ್ಲಘಟ್ಟದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಘೋಷಣೆ. ವಾರ್ತೆಗಳ ವಿವರ. ಈಶಾ ದೇವಾಲಯ ನಿರ್ಮಾಣವಾದ ದಿನದಿಂದಲೂ ಈ ಮಾರ್ಗದಲ್ಲಿ ಸ್ಥಳೀಯರು ಸಂಚರಿಸಲು ತೀವ್ರ ಸಂಕಷ್ಟ ಎದುರಾಗಿದ್ದು, ನಿರಂತರವಾಗಿ ಅಪಘಾತಗಳು ನಡೆಯುತ್ತಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಇಂದು ನಡೆದ ಅಪಘಾತದಲ್ಲಿ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಪ್ರಕಾಶ್ ಮೃತಪಟ್ಟಿರುವುದು ಸ್ಥಳೀಯರ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಶಾ ದೇವಾಲಯ ನಿರ್ಮಾಣವಾದ ಪರಿಣಾಮ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅನುಕೂಲವಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿರುವ ಬೆನ್ನಲ್ಲೇ ಈಶಾ ಮಾರ್ಗದಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಅಪಘಾತ ನಡೆದು ಸಾವುಗಳು ಸಂಭವಿಸುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಇಂದು ಇದೇ ಮಾರ್ಗದಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಹರಿಹರಪುರ ನಿವಾಸಿ ಪ್ರಕಾಶ್ ಎಂಬುವರು ಮೃತಪಟ್ಟಿದ್ದಾರೆ. ಇದರಿಂದ ಸ್ಥಳೀಯರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗಲು ಕಾರಣವಾಗಿದೆ. ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪ್ರಕಾಶ್ ಇಂದು ಕರ್ತವ್ಯ ನಿಮಿತ್ತ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುತ್ತಿದ್ದು, ಎದುರಿನಿಂದ ವೇಗವಾಗಿ ಬಂದ ಕಾರು ಪ್ರಕಾಶ್ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ನಜ್ಜುಗುಜ್ಜಾಗಿದ್ದು, ಪ್ರಕಾಶ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಬೈಕ್ಗೆ ಡಿಕ್ಕಿ ಹೊಡೆದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಮತ್ತೆ ರಸ್ತೆ ಬದಿ ಇದ್ದ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಇವು ಆವಲಗುರ್ಕಿಯಲ್ಲಿ ಬಿಲ್ ಕಲೆಕ್ಟರ್ ಕೆಲಸ ಮಾಡ್ತಾಯಿದ್ರು. ಬಟ್ ಏನೋ ಆಫೀಸ್ ಕೆಲಸಕ್ಕೆ ಏನೋ ಬರ್ತಾಯಿದ್ರು ಚಿಕ್ಕಬಳ್ಳಾಪುರಿಗೆ. ಸರಿ ಬರ್ತಾಯಿದ್ರೆ ಈಶಾ ಕಡೆ ಕಾರ್ ಹೋಗಿದೆ. ಆ ಕಡೆಯಿಂದ ಬರ್ತಾ ಕಾರನ್ನು ಇವ್ರಿಗೆ ಡಿಚ್ಚಿ ಮಾಡಿಬಿಟ್ಟು ಆಮೇಲೆ ಮರಕ್ಕೆ ಹೋಗಿ ಹೊಡೆದಿದ್ದಾರೆ. ಅವರು ಏನೋ ಹೊಸ್ದಾಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರು. ಅವ್ರಿಗೆ ಡ್ರೈವಿಂಗ್ ಬರ್ತಾಯಿದ್ರೆ ಇಲ್ಲ ಏನೋ ಬರ್ತಿಲ್ಲ. ಬಟ್ ಡೆತ್ ಆಗಿದೆ. ನಮಗೆ ಈಶಾ ಫೌಂಡೇಶನ್ ಆಗಿ ತುಂಬ ಪ್ರಾಬ್ಲಮ್ ಆಗಿದೆ. ಅದು ಗೌರ್ಮೆಂಟ್ ಏನಾದರೂ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಗಾಂಜಾ ಹೊಡೆಯವರೇ ಜಾಸ್ತಿ ಬರೋದು ಈಶಾ ಫೌಂಡೇಶನ್ ಮದ್ದೊಡ್ಕೊಂಡು ಗಾಂಜಾ ಹೊಡ್ಕೊಂಡು ಗಾಡಿಗಳು ಕಾರುಗಳು ನಂತೂ ಮಾತಾಡ್ಸೋಕ್ಕೆ ಆಗಲ್ಲ ಬಿಡಿ. ನಮ್ಮ ಶನಿವಾರ ಭಾನುವಾರ ನಾವು ಆಟೋ ಓಡಿಸ್ತೀವಿ. ಸಾಯಂಕಾಲ 4 ಗಂಟೆ 5 ಗಂಟೆಗೆ ನಮ್ಮ ಮನೆ ಸೇರ್ಕೊಂಡು ಇವ್ರಿಗೆ ಭಯ ಬಿತ್ತು ನಮ್ಮ ಮನೆ ಸೇರ್ಕೊಂಡು ಬಿಡ್ತೀವಿ. ಸೆಕೆಂಡ್ ಸ್ಯಾಟರ್ಡೆ ಏನಾದರೂ ಇದು ಅಲ್ಲಿ ಆಯಿತು ಜಾಸ್ತಿ ಇದಾಯಿತು ಅಂದರೆ ನಾವು 5 ಗಂಟೆಗೆ ಮನೆಗಳು ಸೇರ್ಕೊಂಡು ಬಿಡ್ತೀವಿ. ಇದು ಜಾಸ್ತಿ ಪ್ರಾಬ್ಲಮ್ ಆಗಿದೆ ನಮ್ಮ ರೂಟಲ್ಲಿ. ಅದು ಸರ್ಕಾರನೂ ಗಮನ ಹರಿಸಬೇಕು ಅಂತ ಹೇಳಿಬಿಟ್ಟು ನಮಗೆ ಟ್ರಾಫಿಕ್ ರೂಲ್ಸ್ ಪಾಲಿಸ್ಬೇಕು. ಆ ರೂಟಲ್ಲಿ ಪಾಲಿಸಿದ್ರೆ ಈ ಥರ ನಡೆಯಲ್ಲ. ಟ್ರಾಫಿಕ್ ಪೊಲೀಸರು, ಸಂಚಾರ ಪೊಲೀಸರು ನೈಮ ತಗೋಬೇಕು. ಪಾಲನೆ ಮಾಡಿದ್ರೆ ಏನು ಇದಾಗಲ್ಲ. ಆದರೆ 100 ಚಿಲ್ಲರೆಯಲ್ಲಿ ಬರ್ತಾರೆ ಕಾರುಗಳು, ಹಿಡಿಯೋಕ್ಕಾಗಲ್ಲ. ಸಿಂಗಲ್ ರೋಡು ಅದು ಏನೂ ಮಾಡೋಕ್ಕಾಗಲ್ಲ ಸರ್. ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ. ಇದು ಸರ್ಕಾರಕ್ಕೂ ನಾವು ಗಮನ ಹರಿಸಬೇಕು ಅಂತ. ಪ್ರಕಾಶ್ ಅವರನ್ನು ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಈ ವೇಳೆಗಾಗಲೇ ಮೃತಪಟ್ಟಿರುವುದಾಗಿ ವೈದ್ಯರು ಹೇಳಿರುವುದಾಗಿ ತಿಳಿದು ಬಂದಿದೆ. ಸಾಂಸ್ಕೃತಿಕ ಪರಂಪರೆಯುಳ್ಳ ಚಿತ್ರಾವತಿ ನದಿ ಕೊಳಕು ಕಾಲುವೆ ಆಗುವ ಮೂಲಕ ತನ್ನ ಸೌಂದರ್ಯವನ್ನೇ ಅಲ್ಲದೆ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಜೊತೆಗೆ ಕಲುಷಿತವಾಗುತ್ತಿದೆ. ಇದಕ್ಕೆ ಕಾರಣ ಪುರಸಭೆ ಮತ್ತು ಯುಜಿಡಿ ಕಾಮಗಾರಿ ಎಂದು ಚಿತ್ರಾವತಿ ನದಿ ಪುನಶ್ಚೇತನ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ವಕೀಲ ಎಜೆ ಸುಧಾಕರ್ ಹೇಳಿದರು.
ಸಂಘಟನೆಗಳ ಐಕ್ಯ ಹೋರಾಟ ಯಶಸ್ವಿಯಾಗಲಿ. ಸಂಘಟನೆಗಳ ಐಕ್ಯ ಹೋರಾಟ ಯಶಸ್ವಿಯಾಗಲಿ. ಬಾಗೇಪಲ್ಲಿ ಪಟ್ಟಣದ ಪುರಸಭೆ ಮುಂಭಾಗದಿಂದ ಡಿವಿಜಿ ಮುಖ್ಯ ರಸ್ತೆ ಮೂಲಕ ಮೆರವಣಿಗೆ ಹೊರಟ ವಿವಿಧ ಸಂಘಟನೆಗಳ ಮುಖಂಡರು ಹಳೆ ಮೈಸೂರು ಬ್ಯಾಂಕ್ ರಸ್ತೆಯಲ್ಲಿರುವ ಉಪ ನೋಂದಣಾಧಿಕಾರಿ ಕಚೇರಿ ಬಳಿ ನಡೆಯುತ್ತಿರುವ ಚರಂಡಿ ಕಾಮಗಾರಿ ಬಳಿ ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನಾಕಾರರು ಪುರಸಭೆ ಮತ್ತು ಯುಜಿಡಿ ವಿರುದ್ಧ ಘೋಷಣೆಗಳು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಚಿತ್ರಾವತಿ ನದಿ ಪುನಶ್ಚೇತನ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ವಕೀಲ ಎಜಿ ಸುಧಾಕರ್, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರ ಅಡಿಯಲ್ಲಿ ಬರ್ತದೆ, ಅವರು ಕೂಡ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಇದು ನಮ್ಮ ಚಿತ್ರಾವತಿ ನದಿಗಳು ಯಾವುದೇ ಜಲಮೂಲಗಳಾಗ್ಬೋದು, ಅದನ್ನು ಯಾರೇ ಆಗಲಿ ಕಲುಷಿತ ಮಾಡಬಾರ್ದು ಅಂತಕ್ಕಂಥ ಏನು ಕಾನೂನೇ ಇದೆ. ಆ ಕಾನೂನು ಪ್ರಕಾರ ಹೋದರೆ ಇವರೆಲ್ಲರೂ ಕೂಡ ಜೈಲಿಗೆ ಹೋಗ್ತಕ್ಕಂಥ ಸಂದರ್ಭಗಳಿದ್ದಾವೆ. ಹಾಗಾಗಿ ಅವರ ಮೇಲೆ ಒತ್ತಡ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ಬಾಗೇಪಲ್ಲಿಯ ಪಶ್ಚಿಮ ದಿಕ್ಕಿಗೆ ನದಿ ಇದೆ ಅದನ್ನು ಕಲುಷಿತ ಮಾಡಬೇಡಿ, ಶೌಚಾಲಯ ನೀರು ಬಚ್ಚಲು ನೀರೆಲ್ಲ ಬಿಡಿದಾಗ ಅದಕ್ಕೆ ಏನಾದರೂ ಕ್ರಮ ತೆಗೆದುಕೊಳ್ಳಿ ಅಂತ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವೈಜ್ಞಾನಿಕ ಈ ಒಂದು ಕಾಮಗಾರಿಯನ್ನು ಇವತ್ತು ದಕ್ಷಿಣ ದಿಕ್ಕಿನ ಚಿತ್ರಾವತಿ ನದಿಗೆ ಕೊಳಚೆ ನೀರನ್ನು ಹರಲಿಕ್ಕೆ ಬಿಡ್ತಾ ಇದ್ದಾರೆ. ಇದು ನೋಡಿ ಎಷ್ಟು ನೀರು ಹೋಗ್ತಾ ಇದೆ ಅಂತಂದರೆ, ನಾವು ಈಗಾಗಲೇ ಆ ಪಶ್ಚಿಮ ದಿಕ್ಕಿಗೆ ಇರ್ತಕ್ಕಂಥ ನದಿಯನ್ನು ನಾವು IIT ಚೆನ್ನೈಯವರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಬಂದು ಸ್ಟಡಿಯನ್ನು ಮಾಡಿದ್ದಾರೆ. ಪ್ರತಿ ಗಂಟೆಗೆ ನದಿಗೆ ಬಾಗೇಪಲ್ಲಿಯಿಂದ ಪಶ್ಚಿಮ ದಿಕ್ಕಲ್ಲಿರ್ತಕ್ಕಂಥ ನದಿಗೆ ಎಷ್ಟು ಲೀಟರ್ ನೀರು ಹೋಗುತ್ತೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಆ ಮಾಹಿತಿ ಪ್ರಕಾರ ನಮಗೆ ರಿಪೋರ್ಟ್ ನಮ್ಮ ಕೈಯಲ್ಲಿದೆ. 10,600 kgಗಳಷ್ಟು ಪ್ರತಿದಿನ ಆ ರಿಪೋರ್ಟಲ್ಲಿ ಕೊಳಚೆ ಅಥವಾ ಗಲೀಜು ನಮ್ಮ ಚಿತ್ರಾವತಿ ನದಿಗೆ ಸೇರ್ತಾ ಇದೆ. ಈ ನದಿ ಇದು ಕೂಡ ಈಗ ಏನು ಬಿಡ್ತಾ ಇದ್ದಾರೆ ಇದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಕ್ಕಂಥದ್ದನ್ನು, ಎಷ್ಟು ಬಾಗೇಪಲ್ಲಿ ನೀರು ಚಿತ್ರಾವತಿ ನದಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೆ ಮತ್ತೆ ತರಲಿಕ್ಕೆ ಬಯಸ್ತೇವೆ. ಹಾಗಾಗಿ ಏನೇ ಆಗಲಿ ಪರಿಸರವನ್ನು ಉಳಿಸ್ತಕ್ಕಂಥದ್ದು, ನಮ್ಮ ನದಿಯನ್ನು ನಾವು ಉಳಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇದಕ್ಕೆ ಎಲ್ಲರ ಸಾರ್ವಜನಿಕರ ಜವಾಬ್ದಾರಿ ಇದೆ, ಜೊತೆಗೆ ಅಧಿಕಾರಿಗಳ ಜವಾಬ್ದಾರಿ ಕೂಡ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಿಲ್ಲ ಅಂತಂದರೆ ನಾಗರಿಕರಾಗಿ ನಾವು ಕೂಡ ಬೇಜವಾಬ್ದಾರಿ ತಾಳಬಾರ್ದು. ಇವತ್ತು ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸಿದ್ದಾರೆ. ರೈತ ಸಂಘ ಆಗ್ಬೋದು, ಮಹಿಳೆಯರು, CPMನವರು, ಕೃಷಿ ಕಾರ್ಮಿಕರು ಮತ್ತು ಕನ್ನಡ ಪರ ಸಂಘಟನೆಗಳು, ಹರೀಶ್ ಅವರು, ಬಾಬಾಜನ್ ಅವರು ಮತ್ತು ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು. ಪಟ್ಟಣದ ಹಳೆ SBM ರಸ್ತೆ ರಾಷ್ಟ್ರೀಯ ಹೆದ್ದಾರಿ 44ಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದು, ಇದು ಮಧ್ಯ ರಸ್ತೆಯಿಂದ 44 ಅಡಿ ಅಗಲದ ರಸ್ತೆಯಾಗಿದೆ. ಆದರೆ ಅಧಿಕಾರಿಗಳು ಅವೈಜ್ಞಾನಿಕ ಚರಂಡಿ ನಿರ್ಮಾಣ ಮಾಡುತ್ತಿದ್ದು, ಈ ರಸ್ತೆ ಅಗಲೀಕರಣ ಕಾಮಗಾರಿ ಆರಂಭವಾದಾಗ ಚರಂಡಿ ಧ್ವಂಸಗೊಳಿಸಬೇಕಾಗುತ್ತದೆ ಎಂದರು. ಪಟ್ಟಣದ ಸಾರ್ವಜನಿಕರ ಹಾಗೂ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗೊಬ್ಬುನಾಥ ಹೊಡೆಯುವ ದೊಡ್ಡ ಚರಂಡಿಯಾಗಿ ಮಾರ್ಪಾಟಾಗಿದೆ. ಪಟ್ಟಣದಿಂದ ಶೌಚಾಲಯದ ನೀರು, ಬಚ್ಚಲು ನೀರು, ತ್ಯಾಜ್ಯ ನೀರನ್ನೆಲ್ಲ ಎಗ್ಗಿಲ್ಲದೆ ನದಿಗೆ ಹರಿಯಲು ಬಿಟ್ಟು ಕಲುಷಿತ ಮಾಡಲಾಗಿದೆ. ಈಗಾಗಲೇ ಕೊಳೆತು ನಾರುತ್ತಿರುವ ಪಶ್ಚಿಮ ಭಾಗದ ನದಿ ಜೊತೆಗೆ ಪಟ್ಟಣದ ದಕ್ಷಿಣ ಭಾಗದ ಚಿತ್ರಾವತಿ ನದಿಗೆ ಅಭಿವೃದ್ಧಿ ಹೆಸರಿನಲ್ಲಿ ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಾಣ ಮಾಡಿ ಪಟ್ಟಣದ ಗಲೀಜು ನೀರು ಹರಿಸಲು ಪುರಸಭೆ ಕಾಮಗಾರಿ ಪ್ರಾರಂಭಿಸಿದೆ. ಇದರಿಂದ ಇಡೀ ಚಿತ್ರಾವತಿ ನದಿ ಕೊಳಕು ಕಾಲುವೆ ಆಗುವ ಮೂಲಕ ತನ್ನ ಸೌಂದರ್ಯವನ್ನೇ ಅಲ್ಲ ಅಸ್ತಿತ್ವವನ್ನೇ ಕಳೆದುಕೊಳ್ಳಲಿದೆ. ಇದನ್ನು ತಡೆದು ಚಿತ್ರಾವತಿ ನದಿ ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ರಾಜಶೇಖರ ನಾಯ್ಡು ಮಾತನಾಡಿ, ರಾಜ್ಯದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪೀಡಿತರು, ಗರ್ಭಕೋಶದಿಂದ ನರಳುತ್ತಿರುವ ಮಹಿಳೆಯರು ಅತಿ ಹೆಚ್ಚಾಗಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ, ಬಾಗೇಪಲ್ಲಿ ಹಾಗೂ ಗುಡಿಬಂಡೆ. ಇದು ನಾವು ಮಾಡಿರುವ ವರದಿಯಲ್ಲ, ಇದು ಸರ್ಕಾರವೇ ಮಾಡಿರುವ ಸಂಪೂರ್ಣ ವರದಿ. ಪರಿಸರ ಕಾಪಾಡುವುದು ಬಿಟ್ಟು ಅವೈಜ್ಞಾನಿಕವಾಗಿ ತ್ಯಾಜ್ಯ ನೀರು ಚಿತ್ರಾವತಿಗೆ ಹರಿಸಿ ಚಿತ್ರಾವತಿಯನ್ನು ಕಲುಷಿತ ಮಾಡಿ ಅನೇಕ ರೋಗಗಳು ಜನಗಳಿಗೆ ಕೊಡುತ್ತಿದ್ದಾರೆ. ತಕ್ಷಣ ಈ ಕಾಮಗಾರಿ ನಿಲ್ಲಿಸಬೇಕು. ಸಂಬಂಧಿತ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ತು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡುತ್ತಿರುವ ಚರಂಡಿ ನಿಲ್ಲಿಸಿ ಕ್ರಮ ತೆಗೆದುಕೊಳ್ಳಿ. ಇಲ್ಲದಿದ್ದಲ್ಲಿ ನಾವೇ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಜೂನ್ 13ರಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವ 5 ಕೋಟಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ರಾಜ್ಯ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಕಬ್ರು ಅವರು ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ TP ರಾಮಲಿಂಗೇಗೌಡ ಅವರು ಹೇಳಿದರು. ಕಟ್ಟಡ ಬೇಕು ಸರ್, ಕಟ್ಟಡ ಬೇಕು, ಅಲ್ಲಿಗೆ ಪೋಸ್ಟ್ ಸ್ಯಾಂಕ್ಷನ್ ಆಗಬೇಕು, ಅದೆಲ್ಲ ಟೈಮ್ ತಗೋತದೆ. ಇನ್ನು ನಮ್ಗೆ ಲ್ಯಾಂಡೇ ಗ್ರಾಂಟ್ ಆಗಿಲ್ಲ.
ಈಗ ಮಂಚೇನಹಳ್ಳಿದು ಲ್ಯಾಂಡ್ ಫೈನಲ್ ಮಾಡಿದ್ದೀವಿ. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾಡಳಿತ, ಪ್ರಶಾಂತಿ ಬಾಲಮಂದಿರ, ಧರೆ ಫೌಂಡೇಶನ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ರಾಜ್ಯದಲ್ಲಿ 5 ಕೋಟಿ ಸಸಿ ನೆಡುವ ಕಾರ್ಯಕ್ರಮದ ಕುರಿತು ಮಂಗಳವಾರ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಮತ್ತು ಪ್ರಧಾನ ಸತ್ರ ನ್ಯಾಯಾಧೀಶ ಟಿ.ಪಿ. ರಾಮಲಿಂಗೇಗೌಡ ಅವರು, ಶುಭ ಮುಂಜಾನೆಯ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮುಂದಿನ ತಿಂಗಳು 11ನೇ ತಾರೀಕು ರಾಷ್ಟ್ರೀಯ ಲೋಕ ಅದಾಲತ್ನ ಈ ವರ್ಷದ 2ನೇ ಅದಾಲತ್ನ ನಡೆಸ್ತಾ ಇದ್ವಿ. ಕಳೆದ ಮೊದಲನೇ ಲೋಕ ಅದಾಲತ್ನಲ್ಲಿ ನಾವು ಮಾರ್ಚ್ ತಿಂಗಳಲ್ಲಿ ನಡೆದಂಥ ಒಂದು ಮೊದಲನೇ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಟ್ಟಾರೆ 11,369 ಪೆಂಡಿಂಗ್ ಕೇಸ್ಗಳನ್ನ ರಾಜಿ ಮುಖಾಂತರ ಐಡೆಂಟಿಫೈ ಮಾಡಿ ಅದರಲ್ಲಿ 11,369 ಕೇಸ್ಗಳಲ್ಲಿ 7,650 ಕೇಸ್ಗಳು ಮುಕ್ತಾಯ ಆಗಿತ್ತು. PLC ಕೇಸಲ್ಲಿ 1,17,205 ಪ್ರಕರಣಗಳನ್ನ ನಾವು ತಗೊಂಡಿದ್ವಿ. ಅದರಲ್ಲಿ 1,04,000 ಪ್ರಕರಣಗಳು ಇತ್ಯರ್ಥ ಆಗಿತ್ತು. ಸೊ ಎರಡೂ ಸೇರಿ ಒಟ್ಟಾರೆ 1,28,574 ಪ್ರಕರಣಗಳಲ್ಲಿ 1,12,310 ಪ್ರಕರಣಗಳು ವಿಚಾರಣೆ ರಾಜಿ ಮುಖಾಂತರ ಮುಕ್ತಾಯ ಆಗಿ, ಅದರಲ್ಲಿ ನಾವು ಐಡೆಂಟಿಫೈ ಮಾಡಿದ ಕೇಸ್ಗಳಲ್ಲಿ 16,264 ಪ್ರಕರಣಗಳು ಉಳ್ಕೊಂಡಿತ್ತು. ಸೊ ಅದನ್ನು ಸೇರಿಸ್ಕೊಂಡು ಈ ತಿಂಗಳು ಒಟ್ಟಾರೆ ನಮ್ಮ ಪ್ರಕರಣಗಳನ್ನ ರಾಜಿ ಮಾಡ್ಕೊಳ್ಳೋಕ್ಕೆ ತೊಗೊಂಡಿದ್ವಿ. 7ನೇ ತಿಂಗಳು 11ನೇ ತಾರೀಕು ಈ ಒಂದು ರಾಷ್ಟ್ರೀಯ ಲೋಕ ಅದಾಲತ್ನ ಅಲ್ಲಿ ಹೆಚ್ಚಿನ ಪ್ರಕರಣ ರಾಜಿ ಮಾಡ್ಕೊಳ್ಳಿಕ್ಕೆ ನಾವು ಹಲವಾರು ಕ್ರಮಗಳನ್ನ ಆಲ್ರೆಡಿ ತೊಗೊಂಡಿದ್ದೀವಿ. ನಾವು ಈ ಒಂದು ಕಾರ್ಯಕ್ರಮಗಳಲ್ಲಿ ಮಾತಾಡೋದನ್ನು ಕೂಡ ತಮ್ಮ ಮೂಲಕ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸುವಂತ ಒಂದು ಮನವಿಯನ್ನು ಮಾಡ್ಕೋತಾ ಇದ್ವಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಧ್ಯೇಯದೊಂದಿಗೆ ರಾಜ್ಯದಲ್ಲಿ 5 ಕೋಟಿ ಗಿಡ ನೆಟ್ಟು ಬೆಳೆಸುವ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಕ್ಕೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮುಂದಾಗಿರುವುದು ಹರ್ಷದಾಯಕವಾದ ವಿಚಾರವಾಗಿದೆ ಎಂದರು. ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಚಾಲನೆ ದೊರಕುತ್ತಿರುವುದು ಸಂತಸದ ವಿಷಯವಾಗಿದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್. ಶಶಿಧರ್ ಶೆಟ್ಟಿ, ಹೈಕೋರ್ಟ್ ನ್ಯಾಯಮೂರ್ತಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ನ್ಯಾಯಾಲಯಗಳ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಹಂಚಾಟೆ ಸಂಜೀವ್ ಕುಮಾರ್ ಅವರು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಈ ಕಾರ್ಯಕ್ರಮದ ಅಂಗವಾಗಿ 5 ಲಕ್ಷ ಗಿಡಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು, ಈ ವರ್ಷದಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲಾಗುವುದು. ಸ್ಥಳೀಯ ಸಾರ್ವಜನಿಕರು ಈ ಎಲ್ಲ ಗಿಡಗಳನ್ನು ಉಳಿಸಿ ಬೆಳೆಸುವ ಮೂಲಕ ಸಾಮಾಜಿಕ ಜವಾಬ್ದಾರಿ ಮೆರೆಯಬೇಕು ಎಂದು ಮನವಿ ಮಾಡಿದರು. ಜಿಲ್ಲೆಯಲ್ಲಿ ನೂತನವಾಗಿ ರಚನೆ ಆಗಿರುವ ಮಂಚೇನಹಳ್ಳಿ ಹಾಗೂ ಚೇಳೂರು ತಾಲೂಕು ಕೇಂದ್ರಗಳಲ್ಲಿ ಮುಂದಿನ ವಾರದಿಂದ ವಾರಕ್ಕೆ 2 ದಿನ ಕೋರ್ಟ್ ಕಲಾಪಗಳು ಬಾಡಿಗೆ ಕಟ್ಟಡಗಳಲ್ಲಿ ನಡೆಯಲಿವೆ. ನ್ಯಾಯಾಲಯ ಕಟ್ಟಡಗಳನ್ನು ನಿರ್ಮಿಸಲು ಜಾಗ ಗುರುತಿಸುವ ಕಾರ್ಯ ಪ್ರಗತಿಯಲ್ಲಿದ್ದು, ನ್ಯಾಯಾಲಯಗಳ ಸ್ಥಾಪನೆಗೆ ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗಿದೆ. ಚಿಂತಾಮಣಿ ಮತ್ತು ಗುಡಿಬಂಡೆ ತಾಲೂಕು ಕೇಂದ್ರಗಳಲ್ಲಿರುವ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರ ನೇಮಕಾತಿ ಕೊರತೆಯಿಂದ ನ್ಯಾಯಾಲಯ ಕಲಾಪಗಳಿಗೆ ತೊಂದರೆಯಾಗಿತ್ತು. ಬರುವ 15ನೇ ತಾರೀಕಿನಿಂದ ಈ 2 ಕೋರ್ಟ್ಗಳಿಗೆ ನ್ಯಾಯಾಧೀಶರು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುತ್ತಿದ್ದಾರೆ. ಒಟ್ಟಾರೆ ಜಿಲ್ಲೆಯಲ್ಲಿರುವ ಬಾಕಿ ಪ್ರಕರಣಗಳನ್ನು ತ್ವರಿತ ಹಾಗೂ ಸಮರ್ಪಕ ಇತ್ಯರ್ಥಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದರು. ಈ ವೇಳೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಿ. ಶಿಲ್ಪಾ ಅವರು ಇದ್ದರು. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಬಸವನಗುಡಿ ಬೆಂಗಳೂರು ಅಡಿಯಲ್ಲಿ ಭಾಗೇಪಲ್ಲಿ ನ್ಯಾಷನಲ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ PUC ದಾಖಲಾತಿ ಪ್ರಾರಂಭವಾಗಿದೆ. ಡಾಕ್ಟರ್ H. ನರಸಿಂಹಯ್ಯನವರು ಸ್ಥಾಪನೆ ಮಾಡಿರುವ ನ್ಯಾಷನಲ್ PU ಕಾಲೇಜು ಬಾಗೇಪಲ್ಲಿಯ ಹೆಮ್ಮೆಯ ಶೈಕ್ಷಣಿಕ ಸಂಸ್ಥೆ. ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ಉತ್ತಮ ಸಂಯೋಜನೆಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಸೈನ್ಸ್ PCMB ಹಾಗೂ PCMCS, ಕಾಮರ್ಸ್ HEBA ಹಾಗೂ EBACS, ಆರ್ಟ್ಸ್ HESP, ನಿಯಮಿತ PU ಪಠ್ಯಕ್ರಮದ ಜೊತೆಗೆ KCET ಮತ್ತು ನೀಟ್ಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ. ಆಧುನಿಕ ಪ್ರಯೋಗಾಲಯಗಳು,
ದೊಡ್ಡ ಗ್ರಂಥಾಲಯ, ಅನುಭವಿ ಮತ್ತು ಪರಿಣಿತ ಅಧ್ಯಾಪಕರು. ಇದು ನ್ಯಾಷನಲ್ PU ಕಾಲೇಜಿನ ವಿಶೇಷತೆ. ಉಚಿತವಾಗಿ ನಮ್ಮ ಕಾಲೇಜಿನಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುವುದು. 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನ್ಯಾಷನಲ್ ಕಾಲೇಜು ಭಾಗೇಪಲ್ಲಿಯಲ್ಲಿ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳಾದ NCC ಮತ್ತು NSS ತರಬೇತಿಯನ್ನು ನೀಡಲಾಗುತ್ತದೆ. SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಉಚಿತ ದಾಖಲಾತಿ ನೀಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುವುದು. ನಿಮ್ಮ ಮಗುವಿನ ಭವಿಷ್ಯವನ್ನು ಉಜ್ವಲಗೊಳಿಸಲು ಇಂದೇ ದಾಖಲಾಗಿ. ಸಂಪರ್ಕಿಸಿ ಪ್ರಾಂಶುಪಾಲರು ಡಾಕ್ಟರ್ ವೆಂಕಟ ಶಿವಾರೆಡ್ಡಿ B. ಮೊಬೈಲ್ ಸಂಖ್ಯೆ 9880380308. ಮತ್ತೊಂದು ಸಂಖ್ಯೆ 9480115846. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ಕೆರೆ, ಕುಂಟೆ, ರಾಜಕಾಲುವೆಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದರೆ ಅದನ್ನು ತೆರವುಗೊಳಿಸುವ ಅಭಿಯಾನ ನಡೆಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದರು. ಸಮಯ ಅನ್ನೋದಿರೋದಿಲ್ಲ. ಈಗ ಅನೇಕ ಸಂದರ್ಭಗಳಲ್ಲಿ ರಾತ್ರಿ 10 ಗಂಟೆಗೆ ಹೋಗ್ತೇವೆ, 9 ಗಂಟೆಗೆ ಹೋಗ್ತೇವೆ, ಎಲ್ಲ ಸಂದರ್ಭಗಳಲ್ಲೂ ಕೆಲಸ ಮಾಡ್ತೇವೆ. ಹಾಗಾಗಿ ಸರ್ಕಾರದ ಆಶಯ ಏನಿದೆ, 10 ಗಂಟೆಗೆ ಇರಬೇಕು, ಖಂಡಿತ ಇರಬೇಕು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿಗೆ ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಯಾವುದೋ ಒಂದು ಕಾರ್ಯಕ್ರಮ ಮಾಡಲು ತಾತ್ಕಾಲಿಕ ಮಾಡ್ಬೋದು. ನಾವು ಒಂದು ಟೌನ್ಗೆ, ಯಾಕಂದ್ರೆ ತಿರ್ಗಾ ಮತ್ತೆ ಅದು ಕಂಪ್ಲೀಟ್ ಸಿಸ್ಟಮ್ ಇರಬೇಕಲ್ಲಿ, ಇಲ್ಲಾಂದ್ರೆ ಅದು ನಿರ್ವಹಣೆ ಆಗಲ್ಲ. ನಿರ್ವಹಣೆ ಇಲ್ಲ ಅಂದ್ರೆ ಶೌಚಾಲಯ ಒಂದಿನ ಯೂಸ್ ಮಾಡ್ಬೋದು ಅಷ್ಟೇ, ನೆಕ್ಸ್ಟ್ 2ನೇ ದಿನಕ್ಕೆ ಬಳಕೆಗೆ ಅದು ಯೋಗ್ಯ ಇರೋದಿಲ್ಲ. ಹಾಗಾಗಿ ಈಗ ಒಂದು 3 ಲೊಕೇಶನ್ ಐಡೆಂಟಿಫೈ ಮಾಡಿದ್ದಾರೆ. ಮುಂದಿನ ಈ ವರ್ಷದ ಕ್ರಿಯಾ ಯೋಜನೆಯಲ್ಲಿ ಸೇರಿಸ್ಕೊಳ್ಳೋದಕ್ಕೂ ನಾವು ಸೂಚನೆ ಕೊಟ್ಟಿದ್ದೀವಿ. ಅವರು ಸೇರಿಸ್ತಾರೆ. ಮಾದರಿ ಶೌಚಾಲಯ ವಿತ್ ಹೈಯೆಸ್ಟ್ ಕ್ವಾಲಿಟಿ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೀವಿ. ಖಂಡಿತ ಆ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಈ ವರ್ಷದ ಕ್ರಿಯಾ ಯೋಜನೆಯಲ್ಲಿ ಅತ್ಯಂತ ಪಾರದರ್ಶಕವಾಗಿ ಜನಸ್ನೇಹಿ ವ್ಯವಸ್ಥೆ ಏನೇನು ಬೇಕು, ಮಾನ್ಯ ಶಾಸಕರುಗಳು ಕೂಡ ಅವರು ಕೂಡ ಇಂತಿಂಥದ್ದಾಗಬೇಕು ಅನ್ನೋ ಅಭಿಪ್ರಾಯವನ್ನು ನಮ್ಮ ಆಯುಕ್ತರುಗಳಿಗೆ, ಮುಖ್ಯಾಧಿಕಾರಿಗಳಿಗೆ ಅವರು ಕೂಡ ಕೊಟ್ಟಿದ್ದಾರೆ. ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಲಭ್ಯ ಅನುದಾನಗಳಲ್ಲಿ ಏನೇನು ಮಾಡಬೇಕು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಇನ್ಕ್ಲೂಡಿಂಗ್ ಶೌಚಾಲಯ. ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಜಿಲ್ಲೆಯಲ್ಲಿರುವ ಸಣ್ಣ ನೀರಾವರಿ, ಜಿಲ್ಲಾ ಪಂಚಾಯಿತಿ ಸಹಿತ ಎಲ್ಲ ಕೆರೆಗಳನ್ನು ಸಂರಕ್ಷಣೆ ಮಾಡುವ ಮತ್ತು ರಾಜಕಾಲುವೆಗಳು, ಪೋಷಕ ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿದ್ದರೆ ಅದನ್ನು ತೆರವುಗೊಳಿಸುವ ಅಭಿಯಾನ ನಡೆಸಲು ಈಗಾಗಲೇ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ಕನಿಷ್ಠ 1 ತಿಂಗಳ ಅವಧಿಯಲ್ಲಿ 15 ಕೆರೆಗಳನ್ನು ಗುರುತಿಸಿ ಅಕ್ರಮವಾಗಿ ಒತ್ತುವರಿಯಾಗಿದ್ದರೆ ಅದನ್ನು ತೆರವುಗೊಳಿಸುವ ಕೆಲಸವನ್ನು ಗ್ರಾಮ ಪಂಚಾಯಿತಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಹಕಾರ ಪಡೆದು ನೈಜತೆಯಿಂದ ಸರ್ವೆ ನಡೆಸಿ ಅಕ್ರಮ ತೆರವು ಕಾರ್ಯಾಚರಣೆ ನಡೆಸಲು ನಿರ್ದೇಶನ ನೀಡಲಾಗಿದೆ ಎಂದರು. ಹಂತ ಹಂತವಾಗಿ ಕೆರೆಗಳ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸುವ ಜೊತೆಗೆ ಇಲಾಖೆ ಹಿರಿಯ ಅಧಿಕಾರಿಗಳ ಮೂಲಕ ಸರ್ವೋಚ್ಚ ನ್ಯಾಯಾಲಯ ವರದಿ ಸಲ್ಲಿಸಲಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ ಕಂದಾಯ ಗ್ರಾಮ ಯೋಜನೆಯಡಿ ಶಿಡ್ಲಘಟ್ಟ ತಾಲೂಕಿನ 13,000 ಸಹಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1.4 ಲಕ್ಷ ಕುಟುಂಬಗಳಿಗೆ ಅನಧಿಕೃತವಾಗಿ ನಿರ್ಮಿಸಿಕೊಂಡಿರುವ ಮನೆಗಳಿಗೆ ಯಾವುದೇ ಹಕ್ಕುಗಳ ದಾಖಲೆ ಇರುವುದಿಲ್ಲ. ಅಂತಹ ಮನೆಗಳಿಗೆ ಭದ್ರತೆ ಇಲ್ಲ. ಅವರಿಗೆ ಭದ್ರತೆ ಒದಗಿಸಲು ಮುಂದಿನ 8-9 ತಿಂಗಳಲ್ಲಿ ಜಿಲ್ಲೆಯಲ್ಲಿರುವ ಅನಧಿಕೃತ ಮನೆಗಳಿಗೆ ಶಾಶ್ವತವಾದ ಹಕ್ಕುಪತ್ರ ನೋಂದಣಿ, ಈ ಸ್ವತ್ತು ತಲುಪಿಸುವ ಕೆಲಸವನ್ನು ಮಾಡುವುದಾಗಿ ಭರವಸೆ ನೀಡಿದರು. ಜಿಲ್ಲೆಯಲ್ಲಿ ಪರಿಭಾವಿತ ಅರಣ್ಯ ಒತ್ತುವರಿ ಮಾಡುವ ವಿಚಾರದಲ್ಲಿ ರೈತರು ಮತ್ತು ಅರಣ್ಯ ಇಲಾಖೆ ನಡುವೆ ಇರುವ ಗೊಂದಲವನ್ನು ನಿವಾರಿಸಲು 600 ಸರ್ವೆ ನಂಬರ್ಗಳಲ್ಲಿ ಡ್ರೀಮ್ ಫಾರೆಸ್ಟ್ ಅಳತೆ ಕಾರ್ಯ ನಡೆಸಲಾಗುತ್ತಿದೆ. ಎಲ್ಲಿ ನೈಜವಾಗಿ ಅರಣ್ಯವಿರುತ್ತದೆ ಅಲ್ಲಿ ಮಾತ್ರ ಡ್ರೀಮ್ ಫಾರೆಸ್ಟ್ ಉಳಿಸಿಕೊಂಡು ಇನ್ನುಳಿದಂತೆ ಅಳತೆ ಕಾರ್ಯ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು. ಜೊತೆಗೆ ಇಲಾಖೆ ಹಿರಿಯ ಅಧಿಕಾರಿಗಳ ಮೂಲಕ ಸುಪ್ರೀಂ ಕೋರ್ಟ್ಗೂ ಡ್ರೀಮ್ ಫಾರೆಸ್ಟ್ ಕುರಿತು ಸಮಗ್ರ ವರದಿ ಸಲ್ಲಿಕೆಯಾಗಲಿದೆ ಎಂದರು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಹಲವಾರು ಕೊಲೆ ಸೇರಿದಂತೆ ಇತರೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಆರೋಪ ಹೊತ್ತಿರುವ 2 ಪುಡಿ ರೌಡಿಗಳು ಮಾಲೂರು ಬಾರ್ ಒಂದರಲ್ಲಿ ದಾಂಧಲೆ ನಡೆಸಿದ್ದು, ಪುಕ್ಸಟ್ಟೆ ಎಣ್ಣೆ ನೀಡಿದ ಬಾರ್ ಕ್ಯಾಷಿಯರ್ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿರುವ ಘಟನೆ ಮಾಲೂರು ತಾಲೂಕಿನಲ್ಲಿ ನಡೆದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ಮುಖಕ್ಕೆ ಮಾಸ್ಕ್ ಧರಿಸಿ ಪುಡಿ ರೌಡಿಗಳಿಂದ ಬಾರ್ನಲ್ಲಿ ದಾಂಧಲೆ ನಡೆಸಿರುವ ಘಟನೆ ಮಾಲೂರಿನಲ್ಲಿ ನಡೆದಿದೆ. ಪ್ರತಾಪ್ ಹಾಗೂ ಮುರುಗೇಶ್ ಎಂಬ ಪುಡಿ ರೌಡಿಗಳ ಗ್ಯಾಂಗ್ನಿಂದ ತಡರಾತ್ರಿ ದಾಂಧಲೆ ನಡೆದಿದ್ದು, ಮೈಸೂರು ಜಿಲ್ಲೆಗೆ ಗಡೀಪಾರು ಆಗಿದ್ದ ರೌಡಿ ಶೀಟರ್ ಪ್ರತಾಪ್ ಮತ್ತೆ ಮಾಲೂರಿಗೆ ವಾಪಸ್ಸಾಗಿದ್ದು, ಈತ ಮತ್ತೆ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವ ರೀತಿಯಲ್ಲಿ ವರ್ತಿಸಿರುವ ಆರೋಪ ಕೇಳಿಬಂದಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮುರುಗೇಶ್ ವಿರುದ್ಧ ಆರೋಪಗಳಿದ್ದು, HK ಬಾರ್ ಅಂಡ್ ರೆಸ್ಟೋರೆಂಟ್ ಒಳಗೆ ನುಗ್ಗಿ ದಾಂಧಲೆ ನಡೆಸಲಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ತೊರಲಕ್ಕಿ ಮಾಸ್ತಿ ಗ್ರಾಮದಲ್ಲಿರುವ ಬಾರ್ ಇದಾಗಿದ್ದು, ಪುಗಸಟ್ಟೆ ಎಣ್ಣೆ ಕೊಡದಿದ್ದಕ್ಕೆ ಬಾರ್ ಕ್ಯಾಷಿಯರ್ ವರುಣ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಬಾರ್ ಒಳಗೆ ನುಗ್ಗಿ ಬಿಯರ್ ಬಾಟಲ್ಗಳನ್ನು ಪುಡಿ ಮಾಡಿ ದಾಂಧಲೆ ನಡೆಸಲಾಗಿದೆ. ಪುಡಿ ರೌಡಿಗಳ ದಾಂಧಲೆ ಬಾರ್ CCTVಯಲ್ಲಿ ಸೆರೆಯಾಗಿದ್ದು, ಬಿಯರ್ ಪಾರ್ಸಲ್ ತೆಗೆದುಕೊಂಡು ಹಣ ನೀಡದೆ ಹೋಗಲು ಯತ್ನಿಸಿದ್ದು, ನಾವು ಬಂದರೆ ಫ್ರೀಯಾಗಿ ಬಿಯರ್ ಕೊಡಬೇಕು ಅಂತ ಗಲಾಟೆ ತೆಗೆದು ರಂಪಾಟ ಮಾಡಿದ್ದಾರೆ ಎನ್ನಲಾಗಿದೆ. ಹಲವಾರು ಕೊಲೆ ಪ್ರಕರಣಗಳಲ್ಲಿ ಆರೋಪಿಗಳಾಗಿರುವ ಪ್ರತಾಪ್ ಹಾಗೂ ಮುರುಗೇಶ್ ಬಾರ್ನಲ್ಲಿ ದಾಂಧಲೆ ನಡೆಸಿ ಸದ್ಯ ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಕೋಲಾರ SP ಕನ್ನಿಕಾ ಸಿಕ್ರಿವಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮನೆ ಮುಂದೆ ಕಸ ಸಂಗ್ರಹದ ಗಾಡಿ ಬಂದರೂ ಸೋಮಾರಿ ನಾಗರಿಕರು ರಸ್ತೆ ಬದಿ ಕಸ ಎಸೆಯುತ್ತಿದ್ರು. ನಗರದ ಸೌಂದರ್ಯ ಕೆಡಿಸುವ ಜೊತೆಗೆ ರೋಗ ರುಜಿನ ಹರಡಲು ಕಾರಣವಾಗುತ್ತಿದೆ. ಕಸ ಎಸೆಯುವ ಸೋಮಾರಿಗಳಿಗೆ ಕಡಿವಾಣ ಹಾಕಲು ಮುಂದಾದ ದೊಡ್ಡಬಳ್ಳಾಪುರ ನಗರಸಭೆ ಕಸದ ಸ್ಥಳಗಳನ್ನು ಸುಂದರ ಕಲಾಕೃತಿಯ ತಾಣವಾಗಿಸಿದ್ದಾರೆ. ಕಸ ಎಸೆಯುತ್ತಿದ್ದ ಜನರೇ ಈಗ ಕಲಾಕೃತಿ ತಾಣದ ಸೌಂದರ್ಯಕ್ಕೆ ಮನಸೋತಿದ್ದಾರೆ. ಡಾರ್ಕ್ ಸ್ಪಾಟ್ಸ್, ಬ್ಲಾಕ್ ಸ್ಪಾಟ್ಸ್ ಅಂತ ಏನ್ ಕರಿತಾ ಇದ್ವಿ, ಕಸ ಎಸೆಯುವಂಥದ್ದು. ಕಸದ ಬಗ್ಗೆ ಇನ್ ಡೀಟೇಲ್ ನಾವು ಏನೇನ್ ಮಾಡಬೇಕು ಎಲ್ಲಾ ರೀತಿಯಾದಂತ ಪ್ರಯೋಗಗಳನ್ನ ನಾವು ದೊಡ್ಡಬಳ್ಳಾಪುರ ನಗರಸಭೆಯಿಂದ ಮಾಡಿದೀವಿ. 3 ವರ್ಷದ ಮುಂಚೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ನಮ್ಮ ವೇಸ್ಟ್ ಸೆಗ್ರಿಗೇಷನ್ಗೆ. ಕಸ ಸೆಗ್ರಿಗೇಷನ್ ಹೆಂಗೆ ಮತ್ತು ಕಲೆಕ್ಷನ್ ನಗರಸಭೆ ಜವಾಬ್ದಾರಿ ಇದೆಯೋ, ಕಸ ಎಸಿದೇ ಇರುವಂತದ್ದು ಸಾರ್ವಜನಿಕರ ಜವಾಬ್ದಾರಿ ಇದೆ. ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರು ವಾಸವಾಗಿದ್ದಾರೆ. ನಗರದ ಸ್ವಚ್ಛತೆ ಕಾಪಾಡುವ ಮತ್ತು ಕಸ ವಿಲೇವಾರಿ ಮಾಡುವುದು ನಗರಸಭೆಗೆ ದೊಡ್ಡ ಸವಾಲಾಗಿದೆ. ಇದರ ನಡುವೆ ಸಾರ್ವಜನಿಕರು ಕಸ ಎಲ್ಲೆಂದರಲ್ಲಿ ಎಸೆಯುವ ಪ್ರವೃತ್ತಿ ಬೆಳೆಸಿಕೊಂಡಿದ್ದಾರೆ. ನಾಗರಿಕ ಪ್ರಜ್ಞೆ ಕಿಂಚಿತ್ತೂ ಇಲ್ಲದ ಇಂಥವರಿಂದ ನಗರದಲ್ಲಿ ಎಲ್ಲೆಂದರಲ್ಲಿ ಕಸದ ತಾಣಗಳು ತಲೆ ಎತ್ತಿವೆ. 100ಕ್ಕೂ ಹೆಚ್ಚು ಬ್ಲ್ಯಾಕ್ ಸ್ಪಾಟ್ಗಳಿದ್ದು, ಇವು ನಗರದ ಸೌಂದರ್ಯಕ್ಕೆ ಧಕ್ಕೆ ತಂದಿದ್ದವು. ಇದನ್ನರಿತ ದೊಡ್ಡಬಳ್ಳಾಪುರ ನಗರಸಭೆ ಕಸ ಎಸೆಯುವರಲ್ಲಿ ಅರಿವು ಮತ್ತು ಕಸದ ಸ್ಥಳಗಳನ್ನು ಕಲಾಕೃತಿಯ ತಾಣವನ್ನಾಗಿ ಮಾಡುವ ಮೂಲಕ ಕಾರ್ಯಕ್ಕೆ ಮುಂದಾಗಿದೆ. ನಗರಸಭೆ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ದ ಹ್ಯೂಮನ್ ಸೆಟಲ್ಮೆಂಟ್ ಸಹಯೋಗದಲ್ಲಿ ಕಸದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಈಗಾಗಲೇ 40ಕ್ಕೂ ಹೆಚ್ಚು ಬ್ಲ್ಯಾಕ್ ಸ್ಪಾಟ್ಗಳನ್ನು ಕಲಾಕೃತಿಯ ತಾಣವನ್ನಾಗಿ ಮಾಡಲಾಗಿದೆ. ರಂಗೋಲಿ ಮೂಲಕ ಸ್ಥಳವನ್ನು ಸುಂದರಗೊಳಿಸಲಾಗಿದೆ. ತ್ಯಾಜ್ಯ ವಸ್ತುಗಳಾದ ಹಳೆಯ ಟೈರ್, ಹೊಡೆದ ಪ್ಲಾಸ್ಟಿಕ್ ಬಕೆಟ್ಗಳನ್ನು ಬಳಸಿಕೊಂಡು ಆಕರ್ಷಕ ಕಲಾಕೃತಿ ನಿರ್ಮಿಸಿದ್ದಾರೆ. ಇದರ ಜೊತೆಗೆ ಕಸ ಸಂಗ್ರಹದ ಬಗ್ಗೆ ಜಾಗೃತಿ ಮೂಡಿಸುವ ಬರಹ ಬರೆಯಲಾಗಿದೆ. 100ಕ್ಕೂ ಹೆಚ್ಚಿದೆ. 100ಕ್ಕೂ ಹೆಚ್ಚಿದೆ. 40ಕ್ಕೂ ಹೆಚ್ಚು ಬ್ಲಾಕ್ ಸ್ಪಾಟ್ ಗಳನ್ನ ನಾವು ಆಲ್ರೆಡಿ ಕ್ಲಿಯರ್ ಮಾಡಿದ್ದೇವೆ. ಇನ್ನು ಮಿಕ್ಕಿರುವಂತದ್ದು ಕೂಡ ಪ್ಲಾನ್ ಮಾಡಿದ್ದೇವೆ. ಆದಷ್ಟು ಬೇಗ ನಾವು ಅವುಗಳನ್ನ ಕೂಡ ಕ್ಲಿಯರ್ ಮಾಡ್ತೇವೆ. ಅಂದ್ರೆ ಅಲ್ಲಿ ಯಾವ ವಸ್ತುಗಳನ್ನ ಇಟ್ಟು ಅದನ್ನ ಬ್ಯೂಟಿಫಿಕೇಶನ್ ಮಾಡ್ತೀವಿ. ನಾವಲ್ಲಿ ಗಿಡಗಳನ್ನ ನೆಡುವಂತದ್ದಾಗಿರ್ಬೋದು, ರಂಗೋಲಿಗಳನ್ನ ಹಾಕಿಸುವಂತದ್ದಾಗಿರ್ಬೋದು, ಮತ್ತೆ ವಾಲ್ ಪೇಂಟಿಂಗ್ ಮಾಡುವಂತದ್ದಾಗಿರ್ಬೋದು, ಇಂತಹ ಚಟುವಟಿಕೆಗಳನ್ನ ಅಲ್ಲಿ ನೋಡಿ ಅಲ್ಲಿ ಅಲಂಕಾರ ಮಾಡಿದಾಗ ಅಲ್ಲಿ ಜನರಿಗೆ ಕಸ ಎಸೆಯೋದಕ್ಕೂ ಕೂಡ ಮನ್ಸು ಬರೋದಿಲ್ಲ. ಸೊ ಆ ತರ ಮಾಡಿದಾಗ ಅಲ್ಲಿ ಕಸ ಯಾರು ಎಸೆಯೋದಿಲ್ಲ. ಆಮೇಲೆ ಅಲ್ಲಿಗೆ ಪ್ರತಿದಿನ ಆಟೋಗಳನ್ನ ಕಳಿಸ್ತೀವಿ ಕಲೆಕ್ಟ್ ಮಾಡ್ಲಿಕ್ಕೆ. ಅಂತ ಸಂದರ್ಭದಲ್ಲಿ ಅವಾಗ ಕಸ ಬೀಳೋದು ತುಂಬಾ ಕಡಿಮೆ ಆಗುತ್ತೆ. ಇದು ನೋಡಿದಾಗ ಈಗ ಯಾವ ರೀತಿ ಇದೆ ಸರ್, ಈ ಪ್ಲೇಸ್ ನೀವು ಬಿಫೋರ್ ಆಫ್ಟರ್ ನೋಡಿದಾಗ ತುಂಬಾ ಸುಂದರವಾಗಿ ಕಾಣಿಸುತ್ತೆ ನಿಮ್ಗೆ. ಅಲ್ಲಿ ಕಸ ಇತ್ತ ಅನ್ನೋದು ಕೂಡ ನಿಮ್ಗೆ ಅರಿವಾಗೋದಿಲ್ಲ. ಆ ತರ ಬ್ಯೂಟಿಫಿಕೇಶನ್ಸ್ ಮಾಡಲಾಗಿದೆ. ಇದು ಕಮ್ಯುನಿಟಿ ಮೊಬಿಲೈಸರ್ಸ್ ಅವರ ಸಹಾಯದಿಂದ ಕೂಡ. ಸವಿತಾ ಸಮಾಜ ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ತೀವ್ರ ಹಿಂದುಳಿದಿದ್ದು, ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಂಘ ಶ್ರಮಿಸಲು ನಿರ್ಧರಿಸಿದೆ ಎಂದು ಸಮುದಾಯದ ಮುಖಂಡರು ಅಭಿಪ್ರಾಯಪಟ್ಟಿದ್ದಾರೆ. ಸಮುದಾಯದ ಮಕ್ಕಳಿಗೆ ಬ್ಯಾಗ್ ಸೇರಿದಂತೆ ಲೇಖನ ಸಾಮಗ್ರಿ ವಿತರಿಸಿ ಅವರು ಮಾತನಾಡಿದರು. ಸವಿತಾ ಸಮಾಜ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ತೀವ್ರ ಹಿಂದುಳಿದಿದ್ದು, ಸಮುದಾಯದ ಮಕ್ಕಳನ್ನು ಶೈಕ್ಷಣಿಕವಾಗಿ ಮುಂದೆ ತರುವ ಪ್ರಯತ್ನವಾಗಿ ಲೇಖನ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಗಿದೆ ಎಂದು ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಹರೀಶ್ ಅಭಿಪ್ರಾಯಪಟ್ಟಿದ್ದರು.
ಸವಿತಾ ಸಮಾಜದ ಮಕ್ಕಳಿಗೆ ಶಾಲಾ ಬ್ಯಾಗ್ ಸೇರಿದಂತೆ ಲೇಖನ ಸಾಮಗ್ರಿ ವಿತರಿಸಿ ಮಾತನಾಡಿದ ಅವರು, ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಂಘ ಶ್ರಮಿಸಲಿದೆ ಎಂದರು. ಸವಿತಾ ಸಮಾಜದ 1ರಿಂದ 7ನೇ ತರಗತಿಯವರೆಗೆ ಮಕ್ಕಳಿಗೆ ಲೇಖನ ಸಾಮಗ್ರಿ ವಿತರಿಸಲಾಗಿದ್ದು, ಮುಂದಿನ ವರ್ಷದಿಂದ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ ನೀಡಲು ತೀರ್ಮಾನಿಸಲಾಗಿದೆ. ಅಲ್ಲದೆ ಸಮುದಾಯದವರಿಗಾಗಿ ಸಾಮೂಹಿಕ ವಿವಾಹ ನಡೆಸುವ ಯೋಚನೆಯೂ ಇದೆ. ಇಂದು ಸುಮಾರು 120 ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿ ಮತ್ತು ಬ್ಯಾಗ್ ವಿತರಿಸಲಾಗಿದೆ ಎಂದು ಅವರು ಹೇಳಿದರು. ಸ್ವಾತಂತ್ರ್ಯ ಬಂದು 78 ವರ್ಷಗಳೇ ಕಳೆದರೂ ಸಮುದಾಯದ ಬಗ್ಗೆ ಯಾವುದೇ ನಾಯಕರು ಗಮನ ಹರಿಸಲಿಲ್ಲ. ಆದರೆ ಈ ಹಿಂದೆ ಡಾಕ್ಟರ್ ಕೆ. ಸುಧಾಕರ್ ಅವರು ಸಚಿವರಾಗಿದ್ದ ವೇಳೆ ಸವಿತಾ ಸಮಾಜಕ್ಕೆ 25 ಗುಂಟೆ ಭೂಮಿ ಜಿಲ್ಲಾ ಕೇಂದ್ರದಲ್ಲಿ ನೀಡಿದ್ದಾರೆ. ಅದರಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ಕೊಡಿಸಿದ್ದಾರೆ. ಹಾಗಾಗಿ ಶೀಘ್ರದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಚಾಲನೆ ದೊರೆಯಲಿದೆ ಎಂದರು. ಸರ್, ಈ ದಿವಸ ನಮ್ಮ ಸವಿತಾ ಸಮಾಜದ ಬಡ ಮಕ್ಕಳಿಗೆ 1ರಿಂದ 7ವರೆಗೂ ನೋಟ್ಬುಕ್ಕು, ಬ್ಯಾಗು ಇವೆಲ್ಲ ಕೊಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಈ 8ನೇ ತರಗತಿಯಿಂದ ಡಿಗ್ರಿವರೆಗೂ ಅವ್ರಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತ, ಆಮೇಲೆ SLC PUCನಲ್ಲಿ ಮಾರ್ಕ್ಸ್ ಜಾಸ್ತಿ ಬಂದಿಗೆ ಪ್ರೋತ್ಸಾಹ, ಅವ್ರಿಗೆ ಎಂಕರೇಜ್ಮೆಂಟ್, ಪ್ರತಿಭಾ ಪುರಸ್ಕಾರ ಇವೆಲ್ಲ ಮಾಡಬೇಕು ಅಂತ ನಮ್ಗೆ ಯೋಚನೆ ಇದೆ. ಅದನ್ನ ಮಾಡ್ತೀವಿ ಸರ್. ನಾವು ಬೇರೆ ಈಗ ಮಾಸ್ ಮ್ಯಾರೇಜ್ ಮಾಡಬೇಕು ಅಂತ ಇದೆ. ಎಲ್ಲರೂ ಯಾರಾದರೂ ಬಂದರೆ ನಾವು 3-4 ಜೋಡಿ ನಮ್ಮ ಕ್ಯಾಸ್ಟ್ನಲ್ಲೇ ಇರಬೇಕು. ಮೊದಲನೇ ಇದು ಇರಬೇಕು, 2ನೇದು 3ನೇದು ಇದ್ರೆ ಕೊಡೋದಿಲ್ಲ. ಅದಕ್ಕೋಸ್ಕರ ಮೊದಲೇ ಆದರೆ ನಾವು ಕೊಡ್ತೀವಿ. ಮುಂದಕ್ಕೆ ನಾವು ಈಗ ನಿಂತ್ಕೊಂಡಿರೋ ಜಾಗದಲ್ಲಿ ಏನಾದರೂ ಒಂದು ಭವನ ಕಟ್ಟಬೇಕು, ಯಾರಿಗಾದ್ರೂ ಒಂದು ಉಪಯೋಗ ಅಂತದ್ದು ಮಾಡಬೇಕು ಅನ್ನೋದು ಯೋಚನೆ ಇದೆ. ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಅನ್ನೋದು ಯೋಚನೆ ಇದೆ. ಅದನ್ನ ಮುಂದೆ ಮಾಡೋಣ. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ವೆಂಕಟೇಶ್, ನಟರಾಜ್, CA ರವಿಕುಮಾರ್ ಸೇರಿದಂತೆ ಇತರರು ಇದ್ದರು. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಅಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಅಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 ರೂಪೀಸ್ ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ. ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9449265814. ಮತ್ತೊಂದು ನಂಬರ್ 9845190234. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. KSRTC, BMTC ಸೇರಿದಂತೆ ಸುಮಾರು 125ಕ್ಕೂ ಹೆಚ್ಚು ಕಂಪನಿಗಳು ರಾಷ್ಟ್ರೀಯ ಸಂಘರ್ಷ ಸಮಿತಿಯೊಂದಿಗೆ ಕೈ ಜೋಡಿಸಿದ್ದು ಸಾಮಾಜಿಕ ಕಾರ್ಯಕ್ರಮಗಳು ಸಂಸ್ಥೆಯಿಂದ ಆಯೋಜಿಸಲಾಗುತ್ತಿದೆ ಎಂದು NAC ರಾಜ್ಯ ಜಂಟಿ ಕಾರ್ಯದರ್ಶಿ ಮೇಲೂರು ಅಮರ್ ಹೇಳಿದರು. KSRTC, BMTC ಸೇರಿದಂತೆ ಸುಮಾರು 125ಕ್ಕೂ ಹೆಚ್ಚು ಕಂಪನಿಗಳು ರಾಷ್ಟ್ರೀಯ ಸಂಘರ್ಷ ಸಮಿತಿಯೊಂದಿಗೆ ಕೈಜೋಡಿಸಿದ್ದು ಸಾಮಾಜಿಕ ಕಾರ್ಯಕ್ರಮಗಳು ಸಂಸ್ಥೆಯಿಂದ ಆಯೋಜಿಸಲಾಗುತ್ತದೆ ಎಂದು NAC ರಾಜ್ಯ ಜಂಟಿ ಕಾರ್ಯದರ್ಶಿ ಮೇಲೂರು ಅಮರ್ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಪೆರೇಸಂದ್ರದಲ್ಲಿ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ವಿತರಿಸಿ ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಾಡಲಾಗುತ್ತಿದೆ ಎಂದು ಮೇಲೂರು ಅಮರ್ ಹೇಳಿದರು. ರಾಷ್ಟ್ರೀಯ ಸಂಘರ್ಷ ಸಮಿತಿಯಲ್ಲಿ ದೇಶಾದ್ಯಂತ ಸುಮಾರು 80 ಲಕ್ಷ ನಿವೃತ್ತ ನೌಕರರಿದ್ದಾರೆ. ನಿವೃತ್ತಿ ವೇತನ, ಆರೋಗ್ಯ ಸೌಲಭ್ಯ ಒದಗಿಸಿಕೊಡಬೇಕು. ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಅನೇಕ ಬಾರಿ ಬೇಡಿಕೆ ಇಟ್ಟಿದ್ದರೂ ಈವರೆಗೂ ಈಡೇರಿಸಿಲ್ಲ. ಇನ್ನಾದರೂ ಎಚ್ಚೆತ್ತು ತಮ್ಮ ಬೇಡಿಕೆ ಈಡೇರಿಸುವಂತೆ ಮನವಿ ಮಾಡಿದರು. ರಾಷ್ಟ್ರೀಯ ಸಂಘರ್ಷ ಸಮಿತಿ EPS 95 ರಾಷ್ಟ್ರೀಯ ಸಂಘರ್ಷ ಸಮಿತಿ ಈ ದಿನ 6/6/2026 ಈ ದಿನ ರಾಷ್ಟ್ರೀಯ ಸಂಘರ್ಷ ಸಮಿತಿಯ
ಸಂಸ್ಥಾಪನಾ ದಿನಾಚರಣೆ. ಇದು ನಮಗೆ ರಾಷ್ಟ್ರೀಯ ಮುಖ್ಯ ಅಶೋಕ್ ರಾವತ್ಜಿ ಹಾಗೂ ರಾಷ್ಟ್ರೀಯ ಮುಖ್ಯ ಸಂಯೋಜಕರಾದ ನರಗುಂದ ಅಪ್ಪಾಜಿಯವರು, ಹಾಗೆಯೇ GSM ಸ್ವಾಮಿ ಜಿಲ್ಲಾಧ್ಯಕ್ಷ. ಸರ್, ಕಾರ್ಯಕ್ರಮ ಉದ್ದೇಶ ಹೇಳಿ ಸರ್. ಕಾರ್ಯಕ್ರಮದ ಉದ್ದೇಶ ಕೇಂದ್ರ ಸಮಿತಿಯ ಆದೇಶದ ಮೇರೆಗೆ, NAC ಕೇಂದ್ರ ಸಮಿತಿಯ ಆದೇಶದ ಮೇರೆಗೆ ಈ ದಿನ ನಾವು ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಹಲವಾರು ಒಳರೋಗಿಗಳಿಗೆ ಹಣ್ಣು ಹಂಪಲ ಹಂಚುವ ಕಾರ್ಯಕ್ರಮ ಹಾಗೂ ಕೆಲವು ಹಿರಿಯ ಅವರಿಗೆ ಒಂದು ಕಿರು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ನಾವೆಲ್ಲ ಒಟ್ಟಾಗಿ 3 ಬೆರೆಸಂದ ಗ್ರಾಮ, ಚಿಕ್ಕಬಳ್ಳಾಪುರ ಜಿಲ್ಲೆ, ಹಾಗೆ ನಮ್ಮ ಬೇಡಿಕೆಗಳು ಈಡೇರಲಿ ಅಂತೇಳಿ ಈ ಒಂದೆರಡು ಮಾತುಗಳನ್ನು ಹೇಳಿ ಮೇಲೂರಮರಾದ ನಾನು. ಗುಡಿಬಂಡೆ ತಾಲೂಕಿನ ಜಂಬಿಗೆ ಮರದಹಳ್ಳಿಯಲ್ಲಿ ಹಲವು ವರ್ಷಗಳಿಂದ ನಿಂತು ಹೋಗಿದ್ದ ಸಾಂಪ್ರದಾಯಿಕ ಗ್ರಾಮ ಹಬ್ಬಕ್ಕೆ ಈ ಬಾರಿ ಮರುಜೀವ ದೊರೆತಿದ್ದು ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಗುಡಿಬಂಡೆ ತಾಲೂಕಿನ ಜಂಬಿಗೆ ಮರದಹಳ್ಳಿಯಲ್ಲಿ ಹಲವು ವರ್ಷಗಳಿಂದ ನಿಂತು ಹೋಗಿದ್ದ ಸಾಂಪ್ರದಾಯಿಕ ಗ್ರಾಮ ಹಬ್ಬಕ್ಕೆ ಈ ಬಾರಿ ಮರುಜೀವ ದೊರೆತಿದ್ದು ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಗ್ರಾಮಸ್ಥರಲ್ಲಿದ್ದ ಒಗ್ಗಟ್ಟಿನ ಕೊರತೆಯಿಂದ ಕಳೆದ ಕೆಲವು ವರ್ಷಗಳಿಂದ ಆಚರಣೆ ಸ್ಥಗಿತಗೊಂಡಿದ್ದರೂ ಈ ಬಾರಿ ಗ್ರಾಮದ ಒಂದು ಕುಟುಂಬ ಸ್ವಯಂ ಪ್ರೇರಿತವಾಗಿ ಮುಂದಾಗಿದ್ದು ಹಬ್ಬವನ್ನು ಅತ್ಯಂತ ಭಕ್ತಿ ಭಾವದಿಂದ ಹಾಗೂ ವೈಭವದಿಂದ ಯಶಸ್ವಿಯಾಗಿ ನಡೆಸಿಕೊಟ್ಟಿದೆ. ಪೂರ್ವಜರಿಂದ ನಡೆದು ಬಂದಿರುವ ಸಂಪ್ರದಾಯಗಳು ಉಳಿಯಬೇಕು, ಗ್ರಾಮದಲ್ಲಿ ಸಕಾಲಕ್ಕೆ ಮಳೆ ಬೆಳೆ ಆಗಿ ರೈತರು ಸಮೃದ್ಧಿಯಾಗಬೇಕು ಹಾಗೂ ಗ್ರಾಮಸ್ಥರಲ್ಲಿ ಸೌಹಾರ್ದತೆ ಮತ್ತು ಒಗ್ಗಟ್ಟು ಬೆಳೆಯಬೇಕು ಎಂಬ ಉದ್ದೇಶದಿಂದ ಹಬ್ಬವನ್ನು ಆಯೋಜಿಸಲಾಗಿತ್ತು. ಹಬ್ಬದ ಅಂಗವಾಗಿ ಬೆಳಗಿನ ಜಾವದಿಂದಲೇ ಗ್ರಾಮದ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅಭಿಷೇಕ ಮತ್ತು ಧಾರ್ಮಿಕ ಕೈಂಕರ್ಯಗಳು ನೆರವೇರಿದವು. ದೇವಾಲಯಗಳನ್ನು ವಿವಿಧ ಬಗೆಯ ಹೂವುಗಳು ಹಾಗೂ ತೋರಣಗಳಿಂದ ಅಲಂಕರಿಸಲಾಗಿದ್ದು ಭಕ್ತರ ಗಮನ ಸೆಳೆಯಿತು. ಇದೇ ವೇಳೆ ಗ್ರಾಮದ ಕೆರೆಕಟ್ಟೆಯ ಮೇಲಿರುವ ಗಂಗಾ ಭವಾನಿ ದೇವತೆಗೆ ಗ್ರಾಮದ ಮಹಿಳೆಯರು ಸಂಪ್ರದಾಯಬದ್ಧ ಉಡುಪು ಧರಿಸಿ ತಂಬಿಟ್ಟಿನ ದೀಪಗಳನ್ನು ಹೊತ್ತು ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ಸಮರ್ಪಿಸಿ ಗ್ರಾಮಸ್ಥರು ತಮ್ಮ ಹರಕೆಗಳನ್ನು ಹೊತ್ತುಕೊಂಡು ಬಲಿದಾನ ಮಾಡಿ ಪೂಜೆ ಸಲ್ಲಿಸಿ ಗ್ರಾಮಕ್ಕೆ ಒಳಿತು, ಉತ್ತಮ ಬೆಳೆ ಹಾಗೂ ಸಮೃದ್ಧ ಬೆಳೆಗಾಗಿ ಪ್ರಾರ್ಥಿಸಿದರು ಮತ್ತು ಬಲಿದಾನ ಮಾಡಿದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಚಿಮಲಗುಟ್ಟ ಗ್ರಾಮದ ಜಮೀನು ವಿಚಾರಕ್ಕೆ ಸಂಬಂಧಿಸಿ ಇತ್ತೀಚೆಗೆ ಮಾಡಲಾದ ಆರೋಪಗಳು ಸಂಪೂರ್ಣ ಸುಳ್ಳು ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಕೋಡಿಗಲ್ ರಮೇಶ್ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಗಾನಹಳ್ಳಿ ಹೋಬಳಿ ಕಡಲಮರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಸೀಮಲಗುಟ್ಟೆ ಗ್ರಾಮ ಬಗ್ಗೆ ಒಂದು ಯೂಟ್ಯೂಬಲ್ಲಿ ಒಂದು ಪ್ರೆಸ್ ಮೀಟ್ ಬಂದಿತ್ತು. ಅದರ ವಿಚಾರವಾಗಿ ಕೂಲಂಕಷವಾಗಿ ಇದರ ಬಗ್ಗೆ ಇವರನ್ನ ಚಿಂತಾಮಣಿ ತಾಲೂಕಿನ ಕೋಡಿಗಲ್ ಗ್ರಾಮದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಬಿಡುಗಡೆ ಮಾಡಿ ಮಾತನಾಡಿದ ಕೋಡಿಗಲ್ ರಮೇಶ್, ಎಲ್ರಿಗೂ ಜೈ ಭೀಮ್. ಆತ್ಮೀಯ ಬಹುಜನ ಬಂಧುಗಳೇ, ಏನು ಇವತ್ತಿನ ದಿನ ಪತ್ರಿಕಾಗೋಷ್ಠಿ ಏನಂದರೆ, ಈಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷನಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಶ್ರೀಯುತ ಆರ್ ಮಣಿಯಪ್ಪ ಅವರ ನೇತೃತ್ವದಲ್ಲಿ ಈ ಪಕ್ಷವನ್ನು ಹುಟ್ಟಾಕಿದ್ದಾರೆ. ಈಗ ಸಂಘಟನೆ ಮತ್ತು ಪಕ್ಷ ಎರಡನ್ನೂ ಬೆಳೆಸೋಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಒಂದು ಹಾಮಿಯನ್ನು ಕೊಟ್ಟಿದ್ದಾರೆ. ಅದರ ಮುಖಾಂತರ ಈಗ ಚಿಂತಾಮಣಿ ನಮ್ಮ ಜಿಲ್ಲೆಯಲ್ಲಿ ಏನು 6 ತಾಲೂಕಿದೆಯೋ ಎಲ್ಲ ತಾಲೂಕಲ್ಲಿ ಕೂಡ ಮುಂಬರುವ ಏನು ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು, TPS ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು,
ಗ್ರಾಮ ಪಂಚಾಯತ್ ಇರ್ಬೋದು, ಎಲ್ಲ ಚುನಾವಣೆಗಳನ್ನು ಎದುರಿಸೋಕ್ಕೆ ನಮ್ಮ ಪಕ್ಷದಿಂದ ಎಲ್ಲ ಸಿದ್ಧರಾಗ್ತಾ ಇದ್ದೀವಿ. ಹಾಗೆಯೇ ಈಗ ಏನು ನಮ್ಮ ಪಕ್ಷದಲ್ಲಿ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಎಲ್ಲ ಜಾತಿಯ ಬಡವರು ನಮ್ಮ ಜೊತೆಯಲ್ಲಿದ್ದಾರೆ. ಸುಮಾರು ಒಂದು 15 ದಿವಸ ಹಿಂದೆ ಚನ್ನರಾಯಪ್ಪ ಎಂಬುವರ ಜಮೀನಿನ ವಿಚಾರವಾಗಿ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ 100ಕ್ಕೆ 100ರಷ್ಟು ತಪ್ಪು ಮತ್ತು ಸುಳ್ಳು ಮಾಹಿತಿ ನೀಡಲಾಗಿದೆ. ಸಾರ್ವಜನಿಕರಿಗೆ ವಾಸ್ತವಾಂಶ ತಿಳಿಯಬೇಕೆಂಬ ಉದ್ದೇಶದಿಂದ ಸ್ಪಷ್ಟನೆ ನೀಡುತ್ತಿರುವುದಾಗಿ ಹೇಳಿದರು. ಚನ್ನರಾಯಪ್ಪ ಮಗ ಪೊಲೀಸ್ ಅಧಿಕಾರಿಯಾಗಿದ್ದು ಅವರು ಯಾರನ್ನೂ ಬೈದಿಲ್ಲ, ಹೊಡೆದಿಲ್ಲ. ಆದರೂ ಕೆಲವರು ಗುಂಪು ಕಟ್ಟಿಕೊಂಡು ಅವರ ಮೇಲೆ ಉದ್ದೇಶಪೂರ್ವಕವಾಗಿ ಪಿತೂರಿ ನಡೆಸಿ ಎಫ್ಐಆರ್ ದಾಖಲಿಸಿದ್ದಾರೆ. ಅದರಲ್ಲಿ ಚನ್ನರಾಯಪ್ಪಗೆ 3 ಎಕರೆ 20 ಗುಂಟೆ ಜಮೀನು ಮಂಜೂರಾಗಿದೆ ಎಂದರು. ಗ್ರಾಮದ ಕೆಲವರು 53ರ ಅರ್ಜಿ ಜಮೀನನ್ನು ಇವರು ಉಳುಮೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದರು. ಆದರೆ ಗೋಪಾಲಪ್ಪ ಹಾಗೂ ಇತರ 6 ಜನರು ಫಾರಂ 53ರ ಅಡಿಯಲ್ಲಿ ತಲಾ 1 ಎಕರೆ 20 ಗುಂಟೆ ಜಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದರು. ಈ ಬಗ್ಗೆ ಕಂದಾಯ ಅಧಿಕಾರಿಗಳು, ವಿಎ ಮತ್ತು ಗ್ರಾಮ ಲೆಕ್ಕಿಗರು ಸ್ಥಳ ತನಿಖೆ ನಡೆಸಿ ಅಲ್ಲಿ ವ್ಯವಸಾಯಕ್ಕೆ ಯಾವುದೇ ಜಮೀನು ಲಭ್ಯವಿಲ್ಲ, ಅದು ಕೇವಲ ದನ ಕರುಗಳ ಮೇವಿಗಷ್ಟೇ ಸೀಮಿತವಾಗಿದೆ ಎಂದು ಸರ್ಕಾರಕ್ಕೆ ವರದಿ ನೀಡಿ ಆ ಅರ್ಜಿಗಳನ್ನು ವಜಾಗೊಳಿಸಿದ್ದಾರೆ. ಹೀಗಿದ್ದರೂ ಜಮೀನು ಕಸಿದುಕೊಳ್ಳಲಾಗಿದೆ ಎನ್ನುವ ಆರೋಪ ಮಾಡುವುದು ಸರಿಯಲ್ಲ ಎಂದರು. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಈ ಹಿಂದೆ ನಡೆದಿರುವ ಹಲವು ದೌರ್ಜನ್ಯದ ಘಟನೆಗಳಿಂದಾಗಿ ಹೆಸರಾಗಿದೆ. ಈ ಭಾಗದಲ್ಲಿ ಈ ಹಿಂದೆ ಸುಮಾರು 35ಕ್ಕೂ ಹೆಚ್ಚು ಜನರ ಕೊಲೆಗಳಾಗಿದ್ದು, ಬಿಲ್ಲಾಂಡಹಳ್ಳಿ, ಕಮ್ಮನಹಳ್ಳಿ, ಇದಂಗಂಪಲ್ಲಿ ಮುಂತಾದ ಗ್ರಾಮಗಳಲ್ಲಿ ಅಹಿತಕರ ಘಟನೆಗಳು ನಡೆದಿವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಎಲ್ಲ ಜಾತಿಯ ಬಡವರು ನಮ್ಮ ಜೊತೆಯಲ್ಲಿದ್ದಾರೆ. SC, ST ಹಾಗೂ ಹಿಂದುಳಿದ ವರ್ಗಗಳ ಬಡವರ ಮೇಲೆ ದೌರ್ಜನ್ಯ ನಡೆದಾಗ ನಾವು ನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ದೇವೆ. ಬಡವರ ಪರವಾಗಿ ಧ್ವನಿ ಎತ್ತುತ್ತಿರುವುದರಿಂದಲೇ ತಮ್ಮನ್ನು ಗುರಿಯಾಗಿಸಿಕೊಂಡು ಕೆಲವು ಶಕ್ತಿಗಳು ಸಂಚು ರೂಪಿಸುತ್ತಿವೆ ಎಂದು ಆರೋಪಿಸಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಈಶಾ ದೇವಾಲಯ ಮಾರ್ಗದಲ್ಲಿ ಮುಂದುವರೆದ ಅಪಘಾತಗಳ ಸರಣಿ. ಇಂದು ನಡೆದ ಭೀಕರ ಅಪಘಾತದಲ್ಲಿ ಆವಲಗರ್ಕಿ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಪ್ರಕಾಶ್ ಸ್ಥಳದಲ್ಲೇ ಸಾವು. ಬೈಕ್ ಕಾರಿನ ನಡುವೆ ನಡೆದ ಭೀಕರ ದುರಂತ. ನಮ್ಮ ಚಿತ್ರಾವತಿ ನದಿ ನಮ್ಮ ಭಾಗ್ಯನಗರದ ಹಕ್ಕು ಘೋಷಣೆಯೊಂದಿಗೆ ಹೋರಾಟಕ್ಕಿಳಿದ ಸಮಾನ ಮನಸ್ಕರು. ಚಿತ್ರಾವತಿ ನದಿಯನ್ನು ಕಲುಷಿತಗೊಳಿಸುವುದನ್ನು ತಡೆಯಲು ಒತ್ತುವರಿ ತೆರವುಗೊಳಿಸಲು ಹಿರಿಯ ವಕೀಲ AG ಸುಧಾಕರ್ ಒತ್ತಾಯ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರಿಂದ 5 ಕೋಟಿ ಸಸಿ ನೆಡುವ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಚಾಲನೆ. ಜೂನ್ 13ಕ್ಕೆ ಮುದ್ದೇನಹಳ್ಳಿಯಲ್ಲಿ 5 ಲಕ್ಷ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಕ್ರಮ ಒತ್ತುವರಿ ಶೀಘ್ರವೇ ತೆರವು. ಕೆರೆ ಕುಂಟೆಗಳ ತೆರವು ಕಾರ್ಯಾಚರಣೆಗೆ ಸಿದ್ಧತೆ. ಶಿಡ್ಲಘಟ್ಟದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ G. ಪ್ರಭು ಘೋಷಣೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.